ಏನು ಗುಂಡ ಯಾಕೆ ಹಿಂಗೆ ನಿಂತಿ ಅಂದೆ? ಏನಿಲ್ಲ ಗುಂಡ, ಹಿಂಗೆ ಒಂದು ಫಂಕ್ಷನ್ಗೆ ಹೋಗಿದ್ನಿ. ಮತ್ತು ಫಂಕ್ಷನ್ದಾಗ ಹಿಂಗೆ ನಿಂದಿರ್ಬೇಕಲ್ಲ, ನೀ ಕೇಳಿ ಅಂತ ಹಿಂಗೆ ನಿಂತಿದ್ದೆ. ಏನಾತಂದು? ಏನಿಲ್ಲ ಗುಂಡ, ಫಂಕ್ಷನ್ಗೆ ಹೋಗಿದ್ದೆ. ಯಾವ್ದಾರು ಫಂಕ್ಷನ್ ಅಂದು? ಏನಿಲ್ಲ, ನಮ್ಮದು ಸ್ವಲ್ಪ ಹಾಡೋದು ಡ್ಯಾನ್ಸ್ ಮಾಡೋದು ಜರ 4 ಮಂದಿಗೆ ಗೊತ್ತಿಲ್ಲ ಗುಂಡ. ಅದಕ್ಕೆ ಅವ್ರೇನು ಮಾಡ್ಯಾರ, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು, ನನಗೆ ಕರೆದ್ರು ಗುಂಡ. ನಾ ಹೋಗಿದ್ದೆ. ಇವಾಗ ಭಾರಿ ಆತಲ್ಲ ಹೋಣ, ಎಂಥ ಖುಷಿ ವಿಷಯ. ತಡಿ 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 ನಮ್ಮ ಮುಂದೆ ಹೇಳ್ತೀನಿ ಅವಾಗ ಖುಷಿ ಪಡೋಕ್ಕೆ. ನಾನು ಹೋದ್ನಪ್ಪ. ಹೋಗಿ ನನಗೆ ಕರೆದ್ರು, ನಾನು ಹೋಗಿ ಸ್ಟೇಜ್ ಮ್ಯಾಗ ನಿಂತೆ. ನಂತರ ಕುಂಡ್ರಿ ಅಂದರು, ಕೂಂತೆ ಸಿಸ್ಟಮೆಟಿಕ್ಕಾಗಿ ಕೂತ ಮ್ಯಾಗ ನನಗೆ ಭಾಳ ಹೊಗಳಿದ್ರು. ಹೊಗಳುವಾಗ ಒಬ್ಬ ಮೈಕ್ ತೊಗೊಂಡ ನನ್ನ ಬಗ್ಗೆ ಭಾಳ ಹೇಳಕತ್ತ. ನಾನು ನಮ್ಮ ಮನೆಯವರೆಲ್ಲರಿಗೂ ಇಂಥ ಒಂದು ಕಾರ್ಯಕ್ರಮ ಐತಿ ಬರ್ರಿ ಅಂತ ಎಲ್ಲರಿಗೂ ಕರೆಸಿದ್ದೆ. ಎಲ್ಲರೂ ಬಂದು ಕೂತಿದ್ರು, ನೋಡಾಕತ್ತಿದ್ರು. ನನ್ನ ಬಗ್ಗೆ ಅವ್ರಿಗೂ ಭಾಳ ನಂಬಿಕೆ ಇತ್ತು, ಎಷ್ಟು ಭಾರಿ ಕೆಲಸ ಮಾಡ್ಯಾನ ಅಂತೇಳಿ. ಆಮೇಲೆ ಏನಾಯ್ತು ಅಂದ್ರೆ, ಆ ಫಂಕ್ಷನ್ದಾಗ ಒಬ್ಬರು ಮೈಕ್ ಹಿಡ್ಕೊಂಡು ನನ್ನ ಬಗ್ಗೆ ಹೇಳ್ಬೇಕಲ್ಲ, ಇವ ಹಂಗೆ ಹಿಂಗೆ ಅಂತ. ಅದನ್ನು ಹೇಳಾಕತ್ತಿದ್ದ ಒಬ್ಬ. ಏನು ಹೇಳಾಕತ್ತಿದ್ದ ಹೇಳ್ತೀನಿ. ಏನು ಹೇಳಾಕತ್ತಿದ್ದ ಅಂದ್ರೆ ಗುಂಡ ಭಾಳ ಚಂದ ಹೇಳ್ದ. ನಮ್ಮ ಅರುಣ ಗುರುಗಳು ಇಷ್ಟು ಚಂದ ಹಾಡ್ತಾರ, ಇಷ್ಟು ಚಂದ ಡ್ಯಾನ್ಸ್ ಮಾಡ್ತಾರ, ಅದನ್ನು ಎಷ್ಟು ಹೇಳಿದ್ರು ಕಡಿಮೆನೆ ಅಂತ ಅಂದ್ಬಿಟ್ಟ. ನಾವು ತಳಕ್ಕೆ ಕೂತ್ ನಾವು ಹೇಳಬೇಡ್ಬಿಡು ಅಂತ. ಹಂಗಲ್ಲ ತಡಿ ಅಂದ್ರೆ ಹೆಂಗೆ ಅವ್ರ ಬಗ್ಗೆ ಅಷ್ಟು ಇದು ಐತೆ, ಅವ್ರು ಅದ್ರೊಳಗೆ ಅಷ್ಟು ಇದು ಅದಾರ ಅಂತ, ಭಾಳ ಅದ್ರೊಳಗೆ ಪರಿಣಿತರು ಅದಾರ ಅಂತ ಹೇಳಿವಿ ಅಂದ. ನಾನು ಮುಂದೆ ಕೆಳಗೆ ಮಂದಿ ಕೂತಿದ್ರು. ಅದ್ರೊಳಗೆ ಒಂದಿಬ್ಬರು ನಮ್ಮ ಅಣ್ಣಗಳು ನನ್ನ ಮ್ಯಾಗ ಭಾಳ ಪ್ರೀತಿ ಇದ್ದವ್ರು ಒಂದಿಬ್ಬರು ಇದ್ರು. ಅವನೇ ಅಂದಿದ್ದಿ ಇದನ್ನು. ಮತ್ತು ಮುಂದೆ ಏನಾಯ್ತು ಅಂದ್ರೆ, ಇರ್ಲಿ ಅಣ್ಣ ಮತ್ತೆ ನಾ ಹೇಳ್ತೀನಿ ಅವ್ರ ಬಗ್ಗೆ ಭಾಳ ಐತಿ ಹೇಳೋದ. ನಾನು ಹೇಳು ಅಂದರು. ಇವ ಹೇಳಕ್ಕೆ ಚಾಲು ಮಾಡದ. ಏನು ಹೇಳ್ದ ಗುಂಡ, ನಮ್ಮ ಅರುಣ ಸರ್ ಕೈಯಾಗ ಮೈಕ್ ಕೊಟ್ರ ಸಾಕು, ಹಾಡಿನ ಸುರಿಮಳೆನೇ ಆಗ್ತದೆ. ಮೈಕ್ ಕೊಟ್ರ ಹಾಡಿನ ಸುರಿಮಳೆ. ಇನ್ನು ಮ್ಯೂಸಿಕ್ ಹಾಕಿಬಿಟ್ರೆ ಸಾಕು, ಅವ್ರು ಎಲ್ಲಿದ್ರು ಎದ್ದು ಕುಣಿಯಕ್ಕೆ ಚಾಲು ಮಾಡ್ತಾರಂದ. ಅನೋಣ ಹೇಳ್ತೀನಿ ನಿನಗೆ. ಇಷ್ಟು ಹೇಳಿದ ಕೂಡ ಎಲ್ಲ ಜನ ಫುಲ್ ಖುಷಿ ಆದರು. ಮುಂದೆ ಮತ್ತೆ ಇನ್ನೊಮ್ಮೆ ಅವ ಏನಂದ್ಬಿಟ್ಟಂದ್ರೆ, ಸರ್ ಕೈಯಾಗ ಮೈಕ್ ಕೊಟ್ರ ಹಾಡು, ಸರ್ ಕೂತ ಮ್ಯೂಸಿಕ್ ಹಾಕಿಬಿಟ್ರ ಡ್ಯಾನ್ಸ್. ತಳಗ್ ಕೂತವ್ರಿಬ್ಬರು ಒಳಗೆ ಒಬ್ಬ ಏನಂದ್ಬಿಟ್ಟ, ಸರ್ ಕೈಯಾಗ ಬಾಟ್ಲಿ ಕೊಟ್ರ ಕುಡ್ಕ ಅಂದ್ಬಿಟ್ಟು ನೋಗುಂಡ